ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ತೆ ನಮಸ್ಕಾರ. ಇವತ್ತು ಇನ್ನೊಂದು ಕುಕಿಂಗ್ ರೆಸಿಪಿ ಅಲ್ಲ, ಕುಕಿಂಗ್ ವಿಡಿಯೋ ಆ್ಯಂಡ್ ಪನ್ನೀರ್ ಪುಲಾವ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಫೆಸ್ಟಿವಲ್ ಸೀಸನ್, ಎಲ್ಲರೂ ವೆಜ್ ರೆಸಿಪೀಸ್ ಮಾಡ್ತಿರ್ತಾರೆ, ಬಿರಿಯಾನಿ, ಪಲಾವ್. ಸೊ ಈ ಪಲಾವಲ್ಲಿ ತುಂಬ ವೆರೈಟೀಸ್ ಇದೆ. ಸೊ ಪನ್ನೀರ್ ಪಲಾವು ಅದರಲ್ಲೇ ಒಂದು ವೆರೈಟಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಪಲಾವಲ್ಲಿ ಪಲಾವಲ್ಲಿ ಏನು ಮಾಡ್ತೀವಿ, ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಪಲಾವ್ ಮಾಡ್ತೀವಿ. ಇದರಲ್ಲಿ ವೆಜಿಟೇಬಲ್ಸು ಕಮ್ಮಿ ಇರುತ್ತೆ. ಪಲಾವ್ ಅಂದರೆ ಪನ್ನೀರ್ ಹಾಕ್ತೀವಿ. ವೆಜಿಟೇಬಲ್ಸಲ್ಲಿ ಬರೀ ನಾವು ಬಟಾಣಿ ಹಾಕ್ತೀವಿ, ಫ್ರೋಝನ್ ಗ್ರೀನ್ ಪೀಸ್. ಸೊ ಇದು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಫಸ್ಟು ನಾವು ತುಪ್ಪ, ಸ್ವಲ್ಪ ಎಣ್ಣೆ, ಸ್ವಲ್ಪ ರಿಫೈಂಡ್ ಆಯಿಲು, ಆಮೇಲೆ ಇದು ಬಿರಿಯಾನಿ ಲೀಫ್, ಜೀರಾ ಸ್ಟಿಕ್ಸು, ಕಾರ್ಡಮನ್ ಸ್ಟಿಕ್ಸು, ಲವಂಗ, ಏಲಕ್ಕಿ, ಸ್ವಲ್ಪ ಪೆಪ್ಪರ್. ನಾನು 2 ಕಪ್ ರೈಸ್ಗೆ ಪಲಾವ್ ಮಾಡ್ತಾಯಿದ್ದೀನಿ. ಆಮೇಲೆ ಪನ್ನೀರ್ ಸ್ವಲ್ಪ ಈ ಥರ ಕಟ್ ಮಾಡಿಕೊಂಡು, ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಇಟ್ಕೊಂಡಿರಬೇಕು. ಆಮೇಲೆ ಸ್ವಲ್ಪ ಗ್ರೀನ್ ಚಿಲ್ಲೀಸ್, ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು, ಟೊಮೆಟೊ ಒಂದು ಮೀಡಿಯಮ್ ಸೈಜು, ಆಮೇಲೆ 3 ಮೀಡಿಯಮ್ ಸೈಜ್ ಈರುಳ್ಳಿ. ಸೊ ಇದೆಲ್ಲ 2 ಕಪ್ ರೈಸ್ಗೆ ಮಾಡ್ತಾಯಿದ್ದೀನಿ. ಕೊತ್ತಂಬರಿ, ಕೊರಿಯಾಂಡರ್ ಲೀವ್ಸ್ ಆ್ಯಂಡ್ ಫ್ರೋಝನ್ ಬಟಾಣಿ ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಇನ್ಯಾವ ತರಕಾರಿನೂ ನಾನು ಹಾಕೊಳ್ತಾ ಇಲ್ಲ. ಬಟಾಣಿ ಆದಮೇಲೆ ಪನ್ನೀರ್. ಸೊ ಈಗ ಪನ್ನೀರ್ನ ನಾವು ಲೈಟಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಸೊ ಎರಡೂ ಹಾಕ್ಕೊಳ್ತಾ ಇದ್ದೀನಿ, ತುಪ್ಪ ಆಮೇಲೆ ಎಣ್ಣೆ. ನೀವು ಬೇಕಾದ್ರೆ ಬರೀ ಎಣ್ಣೆ ಮಾತ್ರ ಹಾಕೋಬೋದು, ಇಲ್ಲ ತುಪ್ಪನೂ ಹಾಕೋಬೋದು. ಎರಡು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಈ ಐಟಮ್ಸ್ ಎಲ್ಲ ಇದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಈ ಥರ ಸಾರ್ಟೆ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದರಲ್ಲಿ ಪನ್ನೀರ್ ಹಾಕೋಬೇಕು. ನೀವು ಪನ್ನೀರ್ ಹಾಕ್ಕೊಂಡು ಲೈಟ್ ಬ್ರೌನ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಪನ್ನೀರ್ನ ಸಾಲ್ಟ್ ವಾಟ್ರಲ್ಲಿ ಇಟ್ಬಿಟ್ಟು ಲಾಸ್ಟಲ್ಲಿ ಹಾಕ್ಕೊಳ್ತಾರೆ ಪಲಾವ್ ಎಲ್ಲ ಆದಮೇಲೆ. ಇಲ್ಲಾಂದರೆ ಈ ಥರನೂ ಮಾಡ್ಕೋಬೋದು. ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಬ್ರೌನ್ ಟೆಕ್ಸ್ಚರ್ ಬರುತ್ತೆ. ಇದೊಂಥರ ಟೇಸ್ಟು, ಅದೊಂಥರ ಟೇಸ್ಟು. ಮಧ್ಯದಲ್ಲಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ತಾರೆ, ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ. ನೋಡಿ ಈಗ ಇದು ಲೈಟ್ ಬ್ರೌನ್ ಆಗಿದೆ. ತುಂಬ ನಾವು ಫ್ರೈ ಮಾಡ್ಕೋಬಾರ್ದು, ಗಟ್ಟಿ ಆಗ್ಬಿಡುತ್ತೆ. ಸೊ ಈ ಥರ ಲೈಟಾಗಿ ಬ್ರೌನ್ ಬಂದರೆ ಸಾಕು. ಇದನ್ನು ನಾವು ಬರೀ ಪನ್ನೀರ್ ಮಾತ್ರ ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೋಬೇಕು ಸಪ್ರೇಟಾಗಿ. ಪನ್ನೀರ್ ಪಲಾವು, ಪನ್ನೀರ್ ದಮ್ ಬಿರಿಯಾನಿ ಎಲ್ಲ ಮಾಡ್ತಾರೆ. ಸೊ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಅದೇ ಎಣ್ಣೆಯಲ್ಲಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಲೈಟ್ ಬ್ರೌನ್ ಬರೋ ತನಕ ಕುಕ್ ಮಾಡ್ಕೋಬೇಕು. ಸೊ ಈ ಪಲಾವಲ್ಲಿ ನಾವು ಧನಿಯಾ ಪೌಡ್ರು ಹಾಕ್ಕೊಳ್ಳೋದಿಲ್ಲ, ಧನಿಯಾ ಪೌಡ್ರು ಹಾಕಲ್ಲ, ಗರಂ ಮಸಾಲಾನು ಹಾಕ್ಕೊಳ್ಳೋದಿಲ್ಲ. ಅದರ ಟೇಸ್ಟ್ ಮಾತ್ರ ಚೆನ್ನಾಗಿ ಬರುತ್ತೆ. ಸೊ ಆನಿಯನ್ಸ್ ಸ್ವಲ್ಪ ಲೈಟ್ ಬ್ರೌನ್ ಆಗಿದೆ. ಈಗ ಬಂದ್ಬಿಟ್ಟು 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ 2 ನಿಮಿಷ ಇದನ್ನು ಕುಕ್ ಮಾಡ್ಕೊಳ್ಳಿ. ಈಗ 2 ನಿಮಿಷ ಆಗಿದೆ. ಈಗ ಸ್ವಲ್ಪ ಟರ್ಮರಿಕ್ 1 ಸ್ಪೂನ್ ಹಾಕ್ಕೊಂಡು, ಆಮೇಲೆ ಜೀರಾ ಪೌಡ್ರ್ ಹಾಕೋಬೇಕು 1 ಸ್ಪೂನ್. ಜೀರಾ ಪೌಡರ್
ಆಮೇಲೆ 1 ಸ್ಪೂನ್ ಚಿಲ್ಲಿ ಪೌಡರ್. ಇದು ಬಂದ್ಬಿಟ್ಟು ನಾನು 2 ಕಪ್ ರೈಸ್ಗೆ ಹೇಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಇನ್ನೂ ಜಾಸ್ತಿ ಹಾಕೋಬೋದು, ಇನ್ನೂ ಸ್ಪೈಸ್ ಬೇಕಂದರೆ. ನಾನು 1 ಸ್ಪೂನು ಹಾಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್. ಸೊ ಇದೊಂದು 2 ನಿಮಿಷ ಆ ಥರ ಕುಕ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಟೊಮೆಟೊಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೊಂದು ಕುಕ್ ಆಗಬೇಕು, ಟೊಮೆಟೊಸ್ ಮೆತ್ತಗಾಗಬೇಕು. ಸ್ವಲ್ಪ ನೀರು ಹಾಕೋಬೇಕು, ಸ್ವಲ್ಪ ಒಂದು, ಇಲ್ಲಾಂದರೆ ಈ ಮಸಾಲೆ ಎಲ್ಲ ಇದಾಗ್ಬಿಡುತ್ತೆ, ಅಂಟ್ಕೊಂಡ್ಬಿಡುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಈ ಟೊಮೆಟೊ ಎಲ್ಲ ಮೆತ್ತಗಾಗೋ ತನಕ ಕುಕ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ಈಗ ಗ್ರೀನ್ ಚಿಲ್ಲೀಸ್. ಈ ಟೈಮಲ್ಲಿ ನೀವು 1 ಸ್ಪೂನ್ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬಟಾಣಿ ಆಮೇಲೆ ಕೊರಿಯಾಂಡರ್ ಲೀಫ್, ಕೊತ್ತಂಬರಿ ಸೊಪ್ಪು, ಬಟಾಣಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀವು 1 ಸ್ಪೂನ್ ಉಪ್ಪು ಹಾಕೋಬೇಕು. ಆಮೇಲೆ ನೀರೆಲ್ಲ ಹಾಕಿದ್ಮೇಲೆ ಕೊನೆಯಲ್ಲಿ ಮತ್ತೆ ಒಂದ್ಸಲ ಉಪ್ಪು ಚೆಕ್ ಮಾಡ್ಕೋಬೇಕು. ಈಗ ಈ ಪನ್ನೀರ್ನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಗೋಡಂಬಿ ಬೇಕಂದರೆ ನಾವು ಸ್ಟಾರ್ಟಿಂಗಲ್ಲಿ ಪನ್ನೀರ್ ಫ್ರೈ ಮಾಡ್ಕೊಳ್ತೀವಲ್ಲ, ಆವಾಗಲೇ ಗೋಡಂಬಿ ಹಾಕ್ಕೊಂಡು ಅದ್ರ ಜೊತೆಗೇನೆ ನಾವು ಗೋಡಂಬಿನ ಫ್ರೈ ಮಾಡ್ಕೋಬೋದು. ಗೋಡಂಬಿ ಇಷ್ಟ ಇಲ್ಲ ಅಂದರೆ ಬೇಡ, ಹಾಕೊಳ್ಳೋದು ಬೇಡ. ನೋಡಿ, ಇದರಲ್ಲಿ ಈಗ 2 ಕಪ್ ರೈಸ್ ಹಾಕೊಳ್ತಾ ಇದ್ದೀನಿ. 2 ಕಪ್ ಅಂದರೆ ನಾನು 2.5 ಕಪ್ ರೈಸ್ ತೊಗೊಂಡಿದ್ದೀನಿ. 2.5 ಕಪ್ಪು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಅಂದರೆ 2.5 ಕಪ್ಪು ರೈಸ್ಗೆ 5 ಕಪ್ ನೀರು ಹಾಕ್ಬೇಕು. ಇದನ್ನೊಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಕುಕ್ ಮಾಡ್ಕೋಬೇಕಾಗತ್ತೆ. ಈಗ ಬಂದ್ಬಿಟ್ಟು 5 ಕಪ್ ನೀರು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು 2 ವಿಸಿಲ್, ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು 2 ವಿಸಿಲ್. ಸೊ ಇದ್ರ ಕೆಳಗಡೆ ಒಂದು ತವಾ ಹಾಕ್ಕೊಳ್ಳಿ, ಇಲ್ಲಾಂದರೆ ಕೆಳಗಡೆ ಇದಾಗ್ಬಿಡುತ್ತೆ. ಇದು ಸ್ಟೈನ್ಲೆಸ್ ಸ್ಟೀಲ್ ಕುಕ್ಕರ್ ಅಲ್ವಾ, ಸೊ ಕಪ್ಪಗಾಗ್ಬಿಡುತ್ತೆ. ಸೊ ಆ 2 ವಿಸಿಲ್ ಬರೋ ತನಕ ಇದಕ್ಕೆ ರೈತ ಮಾಡ್ಕೊಳ್ಳೋಣ ಬನ್ನಿ, ಕಚಂಬರ್. ಸೊ ಇದಕ್ಕೆ ಮೊಸರು, ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕ್ಕೊಂಡು, ಸ್ವಲ್ಪ ಈರುಳ್ಳಿ ಈ ಥರ ಕಟ್ ಮಾಡಿಕೊಂಡು, ಸ್ವಲ್ಪ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಆಮೇಲೆ 1 ಸ್ಪೂನ್ ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ. ಅಷ್ಟೇ, ರೈತ ರೆಡಿ. ತುಂಬ ಸಿಂಪಲ್. ಇದರಲ್ಲಿ ನೀವು ಬೇಕಾದ್ರೆ ಕೊತ್ತಂಬರಿ ಸ್ವಲ್ಪ ಹಾಕೋಬೋದು. ಲೈಟಾಗಿ ಸ್ವಲ್ಪ ಟೊಮೊಟೊ ಹಾಕೊಂಡ್ರೂ ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಟೊಮೊಟೊ ಹಾಕ್ಕೊಂಡ್ರೆ. ಟೊಮೊಟೊ, ಕೊತ್ತಂಬರಿ.
ಸೊ ಈಗ ನೋಡಿ, 2 ವಿಸಿಲ್ ಬಂದಿದೆ. 2 ವಿಸಿಲ್ ಆಯಿತು. ಈಗ 2 ವಿಸಿಲ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು, ಒಂದು 15 ನಿಮಿಷ ಹಂಗೆ ಇಡಬೇಕು ನೀವು. ಇಮಿಡಿಯೇಟಾಗಿ ತೆಗಿಬಾರ್ದು. 2 ವಿಸಿಲ್ ಬಂದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 15 ನಿಮಿಷ ಹಂಗೆ ಇಟ್ಬಿಟ್ಟು ಪ್ರೆಷರೆಲ್ಲ ಹೋದ್ಮೇಲೆ ತೆಗಿಬೇಕಾಗತ್ತೆ. ನೋಡಿ ಇವಾಗ ಫುಲ್ ನೀಟಾಗಿ ರೈಸ್ ಕುಕ್ ಆಗಿದೆ. ರೈಸು ನೀಟಾಗಿ ಉದುರಾಗಿ ಬಂದಿದೆ. ಸೊ ಇದನ್ನು ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ನೀವು ಈ ಫ್ರೈ ಐಟಮ್ಸು, ಮಂಚೂರಿ ಅಂತವು ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ, ಹ್ಯಾಪಿ ದಸರಾ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.